ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್ ಚಾರ್ಮಾಡಿ. ವ್ಲಾಗ್ ಮಾಡೋದೇ ಸ್ವಲ್ಪ ದಿನ ಆಗಿತ್ತು. ಸೊ ಕಾಲೇಜ್ ಸ್ಟಾರ್ಟ್ ಆಗಿದೆ. ಡೈಲಿ ವ್ಲಾಗ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ. ಪಾಡ್ಕಾಸ್ಟ್ ವೀಡಿಯೋಸ್ ಎಲ್ಲ ಹಾಕ್ತೇನೆ, ಬಟ್ ಡೈಲಿ ವ್ಲಾಗ್ಗೆ ಸಂಡೇ ವೀಡಿಯೋಸ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಬೇಕು. ಸೊ ಹಾಗಾಗಿ ಬರ್ತದೆ, ವೀಡಿಯೋಸ್ಗಳು ಬರ್ತದೆ, ಸ್ಟಾಪ್ ಆಗೋದಿಲ್ಲ, ನಿರಂತರವಾಗಿ ಬರ್ತಾ ಇರ್ತದೆ. ಬಟ್ ಡೈಲಿ ವ್ಲಾಗ್ ಮಾತ್ರ ಸ್ವಲ್ಪ ಕಷ್ಟ ಅಂತ ಹೇಳಿ. ನಿನ್ನೆ ದಿನ ನಮಗೆ ಯಕ್ಷಗಾನ ಇದ್ದದ್ದು ಮಾರನಬೈಲು ಬಜಪಾತ್ರೆಯಲ್ಲೋ ಇತ್ತು. ಬಟ್ ನಾನು ನಿನ್ನೆ ಮೇಳಕ್ಕೆ ರಜೆ ಇದ್ದೆ. ನಮಗೆ 8 ರಜೆ ಇದೆ. ಆ ರಜೆಯನ್ನು ಯಾವಾಗ ಬೇಕಾದರೂ ನಾವು ಮಾಡ್ಬೋದು. ಸೊ ನಿನ್ನೆ ನಾನು ಮೇಳಕ್ಕೆ ರಜೆ ಇದ್ದೆ. ಯಾಕೆ ರಜೆ ಇದ್ದೆ ಅಂತ ಕೇಳಿದರೆ, ನಾನು ಯಕ್ಷಗಾನವನ್ನು ಕಲ್ತಿರುವಂಥದ್ದು ಚಾರ್ಮಾಡಿ ಶ್ರೀ ಮತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನ ಪಂಚಶ್ರೀ ಸಾಂಸ್ಕೃತಿಕ ಸೇವಾ ಕೇಂದ್ರ ಚಾರ್ಮಾಡಿ, ಇಲ್ಲಿ ಕಲ್ತಿರುವಂಥದ್ದು. ನಮ್ಮ ಗುರುಗಳಾಗಿರುವಂಥವರು ಶ್ರೀಯುತ ರಾಮಣ್ಣ ಭಂಡಾರಿ ಅಂತ ಹೇಳಿ ಕಟೀಲು ಮೇಳದಲ್ಲಿ ಹಾಸ್ಯಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ 10-15 ವರ್ಷಗಳ ಹಿಂದೆ ಯಕ್ಷಗಾನ ನಾವೆಲ್ಲ ಕಲ್ತಿರುವಂಥದ್ದಲ್ಲಿ, ಹಾಗಾಗಿ ಜಾತ್ರಾ ಮಹೋತ್ಸವದಲ್ಲಿ ಬಂದು ಅಲ್ಲಿ ಈಗ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ನಡೀತಾ ಇದೆ. ಇವತ್ತು ಲಾಸ್ಟ್. ಸೊ ನಿನ್ನೆ ನಮಗೆ ಅಲ್ಲಿ ಒಂದು ಪಾಂಚಜನ್ಯ ಮತ್ತು ಗುರುದಕ್ಷಿಣೆ ಅನ್ನುವಂಥ ಯಕ್ಷಗಾನ ಪ್ರಸಂಗ ಇತ್ತು. ಹಾಗಾಗಿ ನಾವು ಕಲ್ತಿರುವಂತಹ ಜಾಗ ಅಲ್ವಾ. ಸೊ ಹಾಗಾಗಿ ಎಷ್ಟೇ ಉನ್ನತಿಯನ್ನು ಪಡೆದರೂ ಕೂಡ ನಾವು ಕಲ್ತಂತಹ ಕ್ಷೇತ್ರ ಅಥವಾ ಎಲ್ಲಿಂದ ಬಂದಿದ್ದೇವೆ ಅನ್ನುವಂಥದ್ದನ್ನು ಮರಿಬಾರ್ದು. ಸೊ ಆ ಕಾರಣದಿಂದಾಗಿ ನಮ್ಮದಾದಂಥ ಒಂದು ಸೇವೆಯನ್ನು ಗುರುಗಳು ಪ್ರತಿ ವರ್ಷವೂ ನಮಗೆ ಹೇಳ್ತಾರೆ, ವೇಷ ಮಾಡೋದಕ್ಕೆ ಬಂದು ಮಾಡಿ ಅಂತೇಳಿ. ಸೊ ನಾವು ಈಗ ಮೇಳದಲ್ಲಿ ಕಲಾವಿದರಾಗಿ ಒಂದು ಹಂತವನ್ನು ತಲುಪಿದ್ದೇವೆ. ಅಂದರೆ ದೊಡ್ಡ ಕಲಾವಿದರನ್ನೂ ಹಾಗಲ್ಲ, ಯಕ್ಷಗಾನ ಕಲಾವಿದರಂತ ಹೇಳಿ ಕರೆಸಿಕೊಳ್ಳುವುದಕ್ಕೆ ಮೂಲ ಕಾರಣ ನಾವಲ್ಲಿ ಚಾರ್ಮಾಡಿ ಕೇಂದ್ರದಲ್ಲಿ ಆರಂಭದಲ್ಲಿ ಹೆಜ್ಜೆಗಾರಿಕೆಯನ್ನು ಕಲಿತು ನಮ್ಮನ್ನು ಇಷ್ಟು ಎತ್ತರಕ್ಕೆ ತಂದಂತಹ ಜಾಗ ಕೇಳಿದರೆ ಅದು. ಸೊ ಹಾಗಾಗಿ ಅಲ್ಲಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ವೇಷವನ್ನು ಮಾಡಿದ್ದೇವೆ. ಸೊ ಹಾಗಾಗಿ ನಿನ್ನೆ ಮೇಳಕ್ಕೆ ರಜೆ ಇತ್ತು. ಮೇಳದ ಕಲಾವಿದರಾಗಿ ಅಲ್ಲಿ ಕಲಿತ ಕಲಾವಿದರಲ್ಲಿ ನಾನು ಮತ್ತೊಬ್ಬ ಜಗದೀಶ್ ಚಾರ್ಮಾಡಿ ಅಂತ ಹೇಳಿ ಧರ್ಮಸ್ಥಳ ಮೇಳದಲ್ಲಿದ್ದಾನೆ, ಮತ್ತೊಬ್ಬ ಅಶೋಕ್ ಚಾರ್ಮಾಡಿ ಅಂತ ಹೇಳಿ, ನಾವು ಮೂವರು ಮೇಳಕ್ಕೆ ಸೇರ್ಪಡೆಯನ್ನುಗೊಂಡಿದ್ದೇವೆ. ಸೊ ಹಾಗಾಗಿ ನಿನ್ನೆ ವೇಷವನ್ನು ಮಾಡಿದ್ದೇವೆ. ಯಾವ ವೇಷ ಮಾಡಿದ್ದೇವೆ, ಏನು ವೇಷ ಅಂತ ಹೇಳಿ ಎಲ್ಲ ನಿಮಗೆ ಗೊಂದಲ ಇರ್ಬೋದು. ಪಾಂಚಜನ್ಯ ಪ್ರಸಂಗ ಇತ್ತು, ಅದರಲ್ಲಿ ಒಂದು ವೇಷ ನನಗೆ ವೇಷವನ್ನು ಕೊಟ್ಟಿದ್ದರು. ಅಂದರೆ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಇರುವಂಥದ್ದು ಹೆಚ್ಚು ಅದರಲ್ಲಿ. ಸೊ ಮಕ್ಕಳ ಜೊತೆ ನಮಗೊಂದು ನಮ್ಮ ಸೇವಾಪೂರ್ವಕವಾಗಿ ನಾವು ಕೂಡ ಒಂದು ವೇಷವನ್ನು ಮಾಡಿರುವಂಥದ್ದು. ಸೊ ಆ ವೇಷ ಯಾವುದು ಏನು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಬರ್ತದೆ, ನೋಡಿ, ಕಂಟಿನ್ಯೂ ಹಾಕ್ತೇನೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆಯ ವೀಡಿಯೋಸ್ಗಳನ್ನು ಮುಂದಿನ ದಿನಗಳಲ್ಲಿ ಹಾಕ್ತೇನೆ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.